ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಚಾಮರಾಜಪೇಟೆಯ ಜನಪ್ರಿಯ ಶಾಸಕರು ಜನಾನುರಾಗಿಗಳು ಆದಂತಹ ಶ್ರೀ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಶ್ರೀ ಅಲ್ತಾಫ್ ಖಾನ್ ಅವರಿಗೆ, ಶ್ರೀ ಅಗೋಡ ಚಂದ್ರಶೇಖರ್ ಅವರಿಗೆ, ಶ್ರೀ DC ರಮೇಶ್ ಅವರಿಗೆ, ಶ್ರೀ ಮೊಹಮ್ಮದ್ ಸನ್ಮಾನ ಮಾಡಬೇಕು ಅಂತ ಕೇಳ್ತಿದ್ದೀವಿ. ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬೇರೆ ಕಾರ್ಯಕ್ರಮ ಒಂದು ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ಮಾತಾಡೋಲ್ಲ. ಇವತ್ತು 134ನೇ ಅಂಬೇಡ್ಕರ್ ಜಯಂತಿಯಿಂದ ಶುಭಾಶಯನ ಕೋರಕ್ಕೆ ಬಯಸ್ತಾಯಿದ್ದೀವಿ. ಭಗವಂತ ಒಳ್ಳೇದು ಮಾಡಲಿ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೂರ್ವ ಕಾರ್ಮಿಕರು ಕೊಟ್ಟಿದ್ದಾರೆ. ಹಂಗಾಗಿ ಅದು ಮಾತಾಡ್ತಕ್ಕಂತ ನಾನು ಕೊಟ್ಟಿದ್ದೆ. ಇವತ್ತೆಲ್ಲ ಒಂದ್ ಕಡೆ ಪೂರ್ವ ಕಾರ್ಮಿಕರು ಮುಖದ ಮೇಲೆ ಕಳೆ ಇದೆ. ಏನಮ್ಮ ಕಳೆಯೋದು? ಏನ್ ಕಳೆ ಇವತ್ತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಬಂದು ನಿಮ್ಗೆಲ್ಲ ಪರ್ಮನೆಂಟ್ ಮಾಡಿದ್ದಾರೆ. 32,000 ಜನ ಪರ್ಮನೆಂಟ್ ಮಾಡಿದ್ದಾರೆ. ಸಂಬಳ 17,000 ಇದ್ದಿತ್ತು. ನನ್ನ ಹತ್ತಿಗೆ ಎಷ್ಟು ಬರ್ತದೆ ಪರ್ಮನೆಂಟ್ ಆದ್ರೆ 40,000 ಬರ್ತದೆ. 40,000 ಬರೋದು ಒಳ್ಳೇದಾಗಿ ಅಂತ ದೇವರ ಪ್ರಾರ್ಥನೆ ಮಾಡಿ. ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಸಾಮಾನ್ಯ ಶಾಸಕರಿಂದ ಡಾಕ್ಟರ್ BR ಅಂಬೇಡ್ಕರ್ ಜನಪರ ವೇದಿಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134 ವೇದಿಕೆ. ಮಾರ್ಷಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಧ್ಯಕ್ಷರಾದಂತಹ ಶ್ರೀ ಕಿರಣ್ ಕನ್ನಡಿಗ ಅವರಿಂದ ಸನ್ಮಾನ. ಶ್ರೀ ಶಿವಕುಮಾರ್ ಅವರಿಗೆ ಸನ್ಮಾನ. ಮಾರ್ಷಲ್ ಆದಂತಹ ಶಿವಕುಮಾರ್ ಅವರಿಗೆ, ಶ್ರೀ ಸುಬ್ರಹ್ಮಣ್ಯ ಅವರಿಗೆ ಸನ್ಮಾನ. BR ಅಂಬೇಡ್ಕರ್ ಜನಪರ ವೇದಿಕೆ ವತಿಯಿಂದ 134ನೇ ವರ್ಷದ ಒಂದು ವಿಜಯೋತ್ಸವ ಕಾರ್ಯಕ್ರಮ, ಅಂಬೇಡ್ಕರ್ ಅವ್ರದ್ದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ವಿತರಣೆ ನಮ್ಮ ಜಮೀರಣ್ಣ ಅವರು ಬಂದಿದ್ದರು ಮುಖ್ಯ ಅತಿಥಿಗಳಾಗಿ. ಮತ್ತು ನಮ್ಮ ರಫೀಕ್ ಸರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅಲ್ತಾಫ್ ಅಣ್ಣ ಅವರು ಬಂದಿದ್ದರು. ಅಪ್ಪಳ ಚಂದ್ರಶೇಖರ್ ಕೂಡ ಆಗಮಿಸಿದರು. DC ರಮೇಶ್ ಅವರು ಬಂದಿದ್ದರು. ಇವರೆಲ್ಲ ಒಂದು ಇಲ್ಲಿ ಮುಖಂಡರುಗಳು ಮತ್ತು ಕೌನ್ಸಿಲರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಇವತ್ತು ನಮ್ಮ ರಫೀಕ್ ಅಣ್ಣ ಅವರು ಕೂಡ ನಮ್ಮ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ. ಭಾಳ ವರ್ಷಗಳಿಂದ ಒಂದು ಅಣ್ಣ ತಮ್ಮರಾಗಿ ಒಂದು ಸಂಘಟನೆಯಲ್ಲಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮದು ಇದೇ ಉದ್ದೇಶ, ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ಕೊಡಬೇಕು, ಆದಷ್ಟು ನಾವು ಬಡವರಿಗೆ ಸಹಾಯ ಮಾಡಬೇಕಂತ ನಮ್ಮ ಉದ್ದೇಶ ಇರೋದು. ಇವತ್ತು ಕೂಡ ಅದೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಒಂದು ಎಲ್ಲ ನಮ್ಮ ಸಂಘಟನೆಯವರು ಬಾಲಾಜಿ ಅವರು, ಬಾಲಕೃಷ್ಣ ಅವರು, ಸೀನಾ ಅವರು, ಯೋಗೇಶ್ವರ್ ಅವರು ಇವರೆಲ್ಲ ಕೈ ಜೋಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು. ಮತ್ತು ಎಲ್ಲ ಭಾಳ ಒಂದು ಪ್ರೋತ್ಸಾಹದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಷ್ಟನೇ ವರ್ಷದ್ದು? ಇದು 134ನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇರೋದು. ಪ್ರತಿ ವರ್ಷನೇ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ನಾವು. ಎಲ್ಲರೂ ನಮಗೆ ಭಾಳ ಚೆನ್ನಾಗಿ ಕೈ ಸಾಥ್ ಕೊಟ್ಕೊಂಡು ಕೆಲಸಗಳು ಮಾಡ್ಕೊಂಡು ಹಾಕಿ ಸರಿ.
ಪಬ್ಲಿಕ್ ಎಲ್ಲ ಭಾಳ ಕೋಪ್ರೇಟ್ ಮಾಡ್ತಾರೆ, ಮತ್ತು ಇಲ್ಲಿರೋ ಮನೆಯವರೆಲ್ಲ ಭಾಳ ಚೆನ್ನಾಗಿ ನಮ್ಗೆ ಕೋಪ್ರೇಟ್ ಮಾಡಿದ್ದಾರೆ. ಅವರು ಕೂಡ ಧನ್ಯವಾದಗಳು ಹೇಳಕ್ಕೆ ಬಯಸಿ. ಯಾಕಂದ್ರೆ ಅವರೆಲ್ಲ ಇದ್ರೇ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ನಾವು, ಅವರೆಲ್ಲ ಜೊತೆ ಇರೋದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತಿದ್ದೀವಿ. BBMP ನೌಕರರು ಎಷ್ಟು ಜನ ಭಾಗವಹಿಸಿದ್ದಾರೆ? ಪೌರ ಕಾರ್ಮಿಕರು ನಾವು ಟೋಟಲ್ 100 ಜನ 200 ಜನ ಕೇಳಿದ್ದು. ಸುಮಾರು ಜನ ಬಂದವರೆ ಮತ್ತು ಸುಮಾರು ಜನ ಕಚೇರಿ ಹತ್ರನೂ ಬರ್ತಾರೆ. ಎಷ್ಟು ಜನ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿದ್ದಾರೆ? ಅವ್ರು 200 ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿದ್ದೀವಿ. ಮತ್ತು ಆಟೋ ಡ್ರೈವರ್, ಟೆಂಪೋ ಡ್ರೈವರ್ಗೆ ಕಾಕಿ ಶರ್ಟ್ಗಳನ್ನು ವಿತರಣೆ ಮಾಡಿದ್ದೀವಿ. ಹೆಣ್ಮಕ್ಳಿಗೆ ಸೀರೆ ವಿತರಣೆ ಮಾಡಿದ್ದೀವಿ. ಹೋರಾಟಗಾರರಿಗೆ ಮತ್ತು ಸನ್ಮಾನ ಕಾರ್ಯಕ್ರಮ ಭಾಳ ಒಳ್ಳೇದು ಮಾಡ್ತಾರೆ. ಇನ್ನೂ ಒಳ್ಳೇದು ಮಾಡೋಣ, ಹುಡುಗರಿಗೆ ನಮ್ಮಿಂದ ಏನು ಸಹಾಯ ಆಗುತ್ತೆ ಎಲ್ಲ ಮಾಡೋಣ, ಸೇರ್ಕೊಂಡು ಮಾಡೋಣ ಅಷ್ಟೇ. ಅವರಿಗೆ ಒಂದು ಶುಭಾಶಯ ತಿಳಿಸಿ. ಅವ್ರಿಗೆ ಶುಭಾಶಯ ತಿಳಿಸ್ಕೊಡಿ. 134ನೇ ಅಂಬೇಡ್ಕರ್ ಜಯಂತಿ ಶುಭಾಶಯ ಅಂತ ತಿಳಿಸಿ. 134 ಅಂಬೇಡ್ಕರ್ ಜಯಂತಿ ಶುಭಾಶಯಗಳು. ನಮ್ಮ ಕಿರಣ್ ಕನ್ನಡಿಗ ಅವ್ರ ಸರ್ದಿನ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿದ್ದಾರೆ, ಬಡ ಕುಟುಂಬದವರಿಗೆ ಸೀರೆ ವಿತರಣೆ ಮಾಡಿದ್ದಾರೆ, ಮತ್ತು ಆಟೋ ಡ್ರೈವರು, ಕ್ಯಾಬ್ ಡ್ರೈವರ್ಗೆ ಯೂನಿಫಾರ್ಮ್ ವಿತರಣೆ ಮಾಡಿದ್ದೀವಿ. ಆಮೇಲೆ ಅನ್ನದಾನ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸುಮಾರು ಜನಕ್ಕೆ ಇದರಿಂದ ಒಳ್ಳೆಯದಾಗಿದೆ. ಅದರಿಂದ ನಮಗೆ ಭಾರಿ ಸಂತೋಷ ಆಗ್ತಾಯಿದೆ. ನಮ್ಮ ಸಂಘದ ವತಿಯಿಂದ ಪ್ರತಿ ವರ್ಷ ಇದೇ ಥರ ನಡ್ಕೊಂಡು ಬರ್ತಾ ಇದ್ದೀವಿ. 34ನೇ ಜನ್ಮದಿನದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮನಸ್ಪೂರ್ವವಾಗಿ ನನ್ನ ಅಭಿನಂದನೆಗಳು. ಏನು ಇವತ್ತು ನಮ್ಮ ಕಿರಣ್ ಕನ್ನಡಿಗ ಹಮ್ಮಿಕೊಂಡಿರೋ ಕಾರ್ಯಕ್ರಮದಲ್ಲಿ ಬಡ ಮಕ್ಕಳಿಗೆ ಬ್ಯಾಗು, ಹೆಣ್ಮಕ್ಳಿಗೆ ಸ್ಯಾರೀಸು, ಆಟೋ ಡ್ರೈವರ್ಗೆ ಯೂನಿಫಾರ್ಮ್, ಪ್ರತಿಯೊಂದು ಅವ್ರ ಸಂಘಟನೆಯಿಂದ ಪ್ರತಿಯೊಂದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಬಡವ್ರಿಗೆ ಅನುದಾನ ಇಟ್ಕೊಂಡಿದ್ದೀವಿ. ಹಲವಾರು ಸಂಘಟನೆಗಳೆಲ್ಲ ಸೇರಿದ್ದಾರೆ, ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಕಿರಣ್ ಕನ್ನಡಿಗ ಅಂದರೆ ಅದೊಂಥರ ತುಂಬ ಪ್ರೀತಿ. ಅದರಿಂದ ನಾವೆಲ್ಲ ಸೇರ್ಕೊಂಡು ಇಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಹೆಸರು ಹೇಳಿ. ನನ್ನ ಹೆಸರು ಯೋಗ ನರಸಿಂಹ ಅಂತ. ನಾನು ಬೆಂಗಳೂರು ಸಿಟಿ ಸೆಕ್ರೆಟ್ರಿ ಕಾಂಗ್ರೆಸ್ಸಲ್ಲಿ. ಆದರೆ ಸಂಘಟನೆ ಬಂದಮೇಲೆ ನಾವು ಅವ್ರ ಜೊತೆ ಇರ್ತೀವಿ. ನಮಗೆ ಮುಖ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿರೋ ಶಿಲ್ಪಿಯವರು. ಅವ್ರ ಪರವಾಗಿ ನಾವು ಜೀವ ಕೊಡೋಕ್ಕೂ ಸಿದ್ಧವಾಗಿರ್ತೀವಿ. ಜೈ ಭೀಮ್.